ಕಣ್ಣಿಗೆ ಕತ್ತಲು ಎಂಬ ಮಾತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದಂತಿದೆ. ಈ ಕ್ಷೇತ್ರ ಕಾಂಗ್ರೆಸ್ ಭದ್ರ ಕೋಟೆಯಾಗಿದ್ರು ಆರಿಸಿ ಬರುವ ಶಾಸಕರು ಸಚಿವರಾಗುವ ಎಲ್ಲ ಅರ್ಹತೆ ಹೊಂದಿದ್ರು ಈವರೆಗೆ ಈ ಕ್ಷೇತ್ರವನ್ನ ಕಡೆಗಣಿಸುತ್ತಲೇ ಇದೆ ಕಾಂಗ್ರೆಸ್. 78 ವರ್ಷಗಳ ಭಾರತೀಯ ರಾಜಕೀಯದಲ್ಲಿ ಬಾಗೇಪಲ್ಲಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಯೋಚನೆ ಕಾಂಗ್ರೆಸ್ ಸರ್ಕಾರಗಳಿಗೆ ಬಂದಿಲ್ಲ. ಕೇಳಿ ಪಡೆಯಬೇಕು ಎಂಬ ಆಲೋಚನೆ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೂ ಬಂದಿಲ್ಲ. ಪರಿಣಾಮ 8 ದಶಕಗಳಿಂದ ಈ ಕ್ಷೇತ್ರ ಸಚಿವ ಸ್ಥಾನ ವಂಚಿತವಾಗಿದೆ. 8 ದಶಕಗಳ ರಾಜಕೀಯ ವನವಾಸ ಅಂತ್ಯವಾಗುವ ಕಾಲ ಸನ್ನಿಹಿತವಾದಂತೆ ಕಾಣುತ್ತಿದೆ. ಉಳಿದ 2 ವರ್ಷಗಳ ಅವಧಿಯ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗುವುದು ಬಹುತೇಕ ಖಚಿತ ಎಂಬ ಮಾಹಿತಿ ಕಾಂಗ್ರೆಸ್ ಮೂಲಗಳಿಂದಲೇ ಬಂದಿದೆ. ಪ್ರಸ್ತುತ ಸಂಪುಟದಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಆಗುತ್ತಿದ್ದು, ಒಕ್ಕಲಿಗ ಸಮುದಾಯಕ್ಕೆ ಕೇವಲ 4 ಸಚಿವ ಸ್ಥಾನ ನೀಡಲು ಹೈಕಮಾಂಡ್ ನಿರ್ಧರಿಸಿದೆ ಎನ್ನಲಾಗಿದೆ. ಹಾಗಾಗಿ ಕೃಷ್ಣ ಬೈರೇಗೌಡ, ಶಿವಲಿಂಗೇಗೌಡ ಮತ್ತು ಚಲುವರಾಯಸ್ವಾಮಿ ಸಚಿವರಾಗಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿದ್ದು, ರೆಡ್ಡಿ ಒಕ್ಕಲಿಗ ಸಮುದಾಯದಿಂದ ಸುಬ್ಬಾರೆಡ್ಡಿ ಅವರಿಗೆ ಅವಕಾಶ ನೀಡಲು ಹೈಕಮಾಂಡ್ ನಿರ್ಧರಿಸಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈಗಾಗಲೇ 3 ವರ್ಷ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದು, ಅವರನ್ನ ಮುಂದುವರಿಸಲು ಹೈಕಮಾಂಡ್ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರಿಗೆ ಸಹಮತ ಇಲ್ಲ ಎನ್ನಲಾಗಿದ್ದು, ಜಿಲ್ಲೆಯ ಪ್ರಾತಿನಿಧ್ಯ ಮತ್ತು ರೆಡ್ಡಿ ಒಕ್ಕಲಿಗ ಸಮುದಾಯದ ಮೂಲಕ ಸುಬ್ಬಾರೆಡ್ಡಿ ಅವರನ್ನ ಸಚಿವರನ್ನಾಗಿ ಮಾಡಬೇಕು ಎಂಬುದು ವರಿಷ್ಠರ ತೀರ್ಮಾನವಾಗಿದ್ದು, ಆ ಮೂಲಕ 8 ದಶಕಗಳಿಂದ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಲ್ಲದ ಸಚಿವ ಸ್ಥಾನದ ಕೊರತೆಯು ನೀಗಿಸಿದಂತಾಗಲಿದೆ ಎಂಬ ಆಲೋಚನೆ ಕಾಂಗ್ರೆಸ್ ವರಿಷ್ಠರಿಂದ ವ್ಯಕ್ತವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಸುಬ್ಬಾರೆಡ್ಡಿ ಅವರು ಸಚಿವರಾಗುವುದು ಬಹುತೇಕ ಖಚಿತವಾಗಿದ್ದರೂ, ಜೂನ್ 3ರಂದು ನಡೆಯಲಿರುವ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ವೇಳೆ ಸುಬ್ಬಾರೆಡ್ಡಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಾಧ್ಯವಿಲ್ಲ ಎನ್ನುತ್ತಿವೆ ಮೂಲಗಳು. ಕಾರಣ, ಅಸಮಾಧಾನಿತರು, ಹಿರಿಯರು ಮತ್ತು ಸಮುದಾಯಗಳ ಪ್ರಕಾರ ಯಾರಾದರೂ ತಕರಾರು ತೆಗೆದರೆ ಸಮಾಧಾನ ಪಡಿಸಲು ಉಳಿಸಿಕೊಂಡಿರುವ ಸ್ಥಾನಗಳನ್ನು ಮುಂದಿನ ಅವಧಿಯಲ್ಲಿ ನೀಡಲು ನಿರ್ಧರಿಸಲಾಗಿದ್ದು, 2ನೇ ಅವಧಿಯಲ್ಲಿಯೇ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನದ ಅವಕಾಶ ಲಭ್ಯವಾಗಲಿದೆ ಎಂದು ತಿಳಿದು ಬಂದಿದೆ. ಜಿಲ್ಲೆಯಲ್ಲಿ ಪ್ರಸ್ತುತ 3 ಕಾಂಗ್ರೆಸ್ ಶಾಸಕರಿದ್ದು, ಇದರಲ್ಲಿ ಒಬ್ಬರು ಈಗಾಗಲೇ 3 ವರ್ಷ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ಮತ್ತೆ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ 2 ಸಮಸ್ಯೆಗಳು ಎದುರಾಗಲಿದೆ. ಒಂದು, ಒಂದೇ ಸಮುದಾಯಕ್ಕೆ ಹೆಚ್ಚು ಸಚಿವ ಸ್ಥಾನ ಎಂಬ ಆರೋಪ. 2ನೇದಾಗಿ, ಒಬ್ಬರಿಗೆ ಅವಕಾಶ ನೀಡಿದ ಅಪವಾದ. ಹಾಗಾಗಿ ಈ ಆಲೋಚನೆ ಕೈಬಿಡಲು ವರಿಷ್ಠರು ನಿರ್ಧರಿಸಿದ್ದಾರಂತೆ. ಉಳಿದಂತೆ ಮತ್ತೊಬ್ಬರು ಇದೇ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದು, ಅವರಿಗೆ ರಾಜಕೀಯ ಅನುಭವದ ಕೊರತೆ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ನೀಡಲು ನಿರಾಕರಿಸಲಾಗಿದೆ ಎಂದು ತಿಳಿದು ಬಂದಿದೆ. ಜೊತೆಗೆ ಅದೇ ಸಮುದಾಯಕ್ಕೆ ಸೇರಿದ ವಿಧಾನ ಪರಿಷತ್ ಸದಸ್ಯರೊಬ್ಬರಿದ್ದು, ಅವರ ಹಿರಿಯರು ಶಾಸಕರಾಗಿರುವ ಕಾರಣ ಸಮುದಾಯದ ಲೆಕ್ಕಾಚಾರದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲು ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಎನ್ನಲಾಗಿದೆ. ಹಾಗಾಗಿ ಜಿಲ್ಲೆಯ ಉಳಿಯುವ ಏಕೈಕ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಗಲಿದ್ದು, ಅವರು ಪಕ್ಷ ನಿಷ್ಠೆಯಲ್ಲಿಯೂ ವರಿಷ್ಠರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ 2ನೇ ಅವಧಿಗೆ ಗೆಲ್ಲದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತ 3 ಬಾರಿ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿದ ಬಗ್ಗೆಯೂ ವರಿಷ್ಠರಿಗೆ ಸುಬ್ಬಾರೆಡ್ಡಿ ಮೇಲೆ ಒಲವು ಬರಲು ಕಾರಣವಾಗಿದೆ. ಹಾಗಾಗಿ 2ನೇ ಅವಧಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸುಬ್ಬಾರೆಡ್ಡಿ ಅವರು ಸಚಿವರಾಗುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಇದು ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಮಾತ್ರವಲ್ಲದೆ ಬಾಗೇಪಲ್ಲಿ ಕ್ಷೇತ್ರದ 3 ತಾಲೂಕುಗಳ ಜನರಿಗೂ ಸಂತಸ ತರಲಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.